ನೀರು ಹೋಗುವ ಚರಂಡಿಯನ್ನ ಹೊಡೆದು ಮನೆ ನಿರ್ಮಾಣ ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ವಿವೇಕಾನಂದ ಯುವಕ ಸಂಘ ಕಲ್ದೊಡ್ಡಿ ವತಿಯಿಂದ ಕಲ್ದೊಡ್ಡಿ ಗ್ರಾಮದ ನಿವಾಸಿಗಳು ನಗರದ ನಗರಸಭೆ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ನಿರತರು ಪ್ರತಿಭಟಿಸುತ್ತಾ ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಜಾಗ ಬಿಟ್ಟು ಕದಲುವುದಿಲ್ಲ ಎಂಬ ಘೋಷಣೆ ಕೂಗುತ್ತಾ ಪ್ರತಿಭಟಿಸಿದರು. ಅಕ್ರಮ ಕಟ್ಟಡದ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸಿ ಅಕ್ರಮ ಕಟ್ಟಡದ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸಿ ನಮಗೆ ನ್ಯಾಯ ಬೇಕೇ ಬೇಕು ಅಯ್ಯಯ್ಯೋ ವಿವೇಕಾನಂದ ಯುವಕ ಸಂಘದ ಹೋರಾಟಕ್ಕೆ ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು ಆರ್ ಮಾತನಾಡಿ, ತಾಲೂಕಿನ ಕಸಬಾ ಹೋಬಳಿಯ ಹುಪ್ಪಳ್ಳಿ ಗ್ರಾಮದ ಸರ್ವೆ ನಂಬರ್ 27ರಲ್ಲಿ 20 ವರ್ಷಗಳ ಹಿಂದೆ ಆಶ್ರಯ ವಸತಿ ಯೋಜನೆಯಡಿ ಆಶ್ರಯ ಮನೆಗಳು ನಿರ್ಮಾಣವಾಗಿದ್ದು, ಮಾನ್ಯ ಸಗೀರ್ ಅಹಮದ್ ರವರು ವಸತಿ ಸಚಿವರಾಗಿದ್ದಾಗ ಮನೆಗಳ ಜೊತೆಯಲ್ಲಿ ಚರಂಡಿಯನ್ನ ನಿರ್ಮಾಣ ಮಾಡಿದ್ದರು. ಈಗ ಪೌರ ಕಾರ್ಮಿಕರ ಗುತ್ತಿಗೆದಾರರಾದ ಎನ್ ಅಣ್ಣಯ್ಯ ರವರಿಗೆ 20x30 ನಿವೇಶನ ಮಂಜೂರಾಗಿದ್ದು, ಅವರು ಮನೆ ಕಟ್ಟುವಾಗ ಚರಂಡಿಯನ್ನ ಹೊಡೆದು ಮನೆ ಕಟ್ಟಿದ್ದಾರೆ. ಇದರ ವಿರುದ್ಧ ಫೆಬ್ರವರಿ 3ರಲ್ಲಿ ಪೌರಾಯುಕ್ತರಿಗೆ ಮತ್ತು ನಗರಸಭಾ ಅಧ್ಯಕ್ಷರಿಗೆ ಲಿಖಿತ ರೂಪದಲ್ಲಿ ಮನವಿ ಮಾಡಿದ್ದರ ಮೇರೆಗೆ ಫೆಬ್ರವರಿ 12ರ ಬುಧವಾರ ನಗರಸಭಾ ಇಂಜಿನಿಯರ್ ಸ್ಥಳ ಪರಿಶೀಲನೆ ಮಾಡಿದ್ದು, ಅಕ್ರಮ ಕಟ್ಟಡ ಕಟ್ಟಿರುವವರ ವಿರುದ್ಧ ನೋಟಿಸ್ ಜಾರಿ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಕೂಲಿ ಮಾಡೋರಿಗೆ ಇಂಥವ್ರಿಗೆ ಮಾತ್ರ ಸೀಮಿತ ಅಂತ ಅಂದ್ಕೊಳ್ತೀನಿ ನಾನು. ನೀವು ನೋಡಿರ್ಬೋದು, ನಗರಸಭಾ ಅಧಿಕಾರಿಗಳು ಎಲ್ಲೋ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರು, ತಳ್ಳೋಗಳ್ಳಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು, ಇಂತಹ ಸಣ್ಣ ಪುಟ್ಟ ಉದ್ಯಮ ಮತ್ತು ವ್ಯಾಪಾರ ಮಾಡ್ತಕ್ಕಂಥ ವಿರುದ್ಧವಾಗಿ ಅವರೇನು ಕಾನೂನು ಬಾಹಿರವಾಗಿ ಏನಾದ್ರು ವ್ಯಾಪಾರವನ್ನು ಮಾಡಿದ್ರೆ, ಮತ್ತೊಂದು ಬೀದಿ ಬದಿ ನಿಂತು ವ್ಯಾಪಾರ ಮಾಡಿದ್ರೆ ಸೂಕ್ತವಾದ ಕ್ರಮ ತಗೊಳ್ತಾರೆ. ಆದರೆ ಇಲ್ಲಿ 1.5 ತಿಂಗಳಾಯಿತು ಒಂದು ಚರಂಡಿಯನ್ನು ಧ್ವಂಸ ಮಾಡಿ ಸತತವಾಗಿ ಮನವಿ ಕೊಡ್ತಾ ಬರ್ತಾ ಇದ್ದೀವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಮತ್ತು ನಾವು ಏನು ಮಾಡೋದು? ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥವರೇ ಕಾನೂನು ರಕ್ಷಣೆ ಮಾಡಿದ ಮೇಲೆ ಏನು ಮಾಡೋದು? ಅದಕ್ಕೆ ಹೋರಾಟದ ಹಾದಿ ಇಳಿದಿದ್ದೀವಿ ನಗರಸಭೆ ಮುಂಭಾಗದಲ್ಲಿ. ಹಾಗಾಗಿ 3ನೇ ತಾರೀಕು, ಇದೇ ತಿಂಗಳು 3ನೇ ತಾರೀಕು ಈ ಥರ ಒಂದು ಚರಂಡಿಯನ್ನು ಧ್ವಂಸ ಮಾಡಿ ಒಂದು ಮನೆಯನ್ನು ಕಟ್ಟಿದ್ದಾರೆ. ದಯವಿಟ್ಟು ಕಾನೂನು ಕ್ರಮ ಜರುಗಿಸಿ ನ್ಯಾಯ ಕೊಡಿಸಿ ಅಂತೇಳಿ ಪೌರಾಯುಕ್ತರಿಗೆ ಒಂದು ಮನವಿ ಕೊಟ್ಟಿದ್ವಿ. ಅವತ್ತು ಪೌರಾಯುಕ್ತರು ತಮ್ಮ ಏನು ಕೆಲಸದ ಒಂದು ಅವಧಿಯಲ್ಲಿ ಬೇರೆ ಎಲ್ಲರೂ ಹೋಗಿದ್ರು, ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ವಿ. ಅಧ್ಯಕ್ಷರು ಒಂದು 2-3 ದಿನದಲ್ಲಿ ನಾವು ಕ್ರಮ ತೊಗೊಳ್ತೀವಿ ಅಂತ ಹೇಳಿದ್ರು. ಅದು ಏನೂ ಪ್ರಯೋಜನ ಆಗಿಲ್ಲ. ಮತ್ತು ಬುಧವಾರ 12ನೇ ತಾರೀಕು ಬುಧವಾರ ಮತ್ತೊಂದು ಸಲ ಮೌಖಿಕವಾಗಿ ಅವರ ಗಮನಕ್ಕೆ ತಂದಿದ್ವಿ, ಈ ಥರ ಆಗಿದೆ, ದಯವಿಟ್ಟು ತಡೀರಿ ಅಂತೇಳಿ. ಅವಾಗಲೂ ಏನೂ ಅದು ಪ್ರಯೋಜನ ಆಗಿಲ್ಲ. ಆದರೆ ಇದು ಮುಂದುವರಿತದೆ. ಇಲ್ಲಿ ನಗರಸಭೆಗೆ ನಾವು ಗಮನಕ್ಕೆ ತಂದರೂ ಸಮೇತ ದಿನೇ 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 ತ್ವರಿತಗತಿಯಲ್ಲಿ ಕೆಲಸ ಮುಂದುವರಿತದೆ. ಹಾಗಾಗಿ ಈ ಕೆಲಸ ನಿಲ್ಲಬೇಕಿದು. ಇದು ಕಾನೂನುಬದ್ಧವಾಗಿಲ್ಲ. ಕಾನೂನುಬದ್ಧವಾಗಿದ್ದರೆ ನಾವೆಲ್ಲ ಸ್ವಾಗತ ಮಾಡ್ತಿದ್ವಿ. ಈಗ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಯಾರೇ ಮಾಡಿದ್ರು ತಪ್ಪೇ. ಈಗ ನಗರದಲ್ಲಿ ತಮ್ಮ ಇಲಾಖೆ ಕಡೆಯಿಂದನೇ ಏನು ಆಟೋದಲ್ಲಿ ಜಾಹೀರಾತನ್ನು ಹಾಕ್ಕೊಂಡು ಇದು ಮಾಡ್ಕೊಂಡು ಹೋಗ್ತೀರಿ. ಸಾರ್ವಜನಿಕ ಆಸ್ತಿ ಪಾಸ್ತಿ ಧ್ವಂಸ ಮಾಡಬಾರ್ದು, ಪ್ಲಾಸ್ಟಿಕ್ ಎಲ್ಲಂದಲ್ಲಿ ಎಸಿಬಾರ್ದು, ಚರಂಡಿನ ನೀಟಾಗಿ ಇಟ್ಕೋಬೇಕು, ಚರಂಡಿ ಮೇಲೆ ಮನೆ ಕಟ್ಟಬಾರ್ದು. ನೀವೇ ಹೇಳಿರ್ತಕ್ಕಂಥದ್ದು ಇವೆಲ್ಲ ತಮ್ಮ ಇಲಾಖೆ ಗಮನಕ್ಕೆ ತಂದಿದ್ದೀವಿ. ಯಾಕೆ ಕಾನೂನು ಕ್ರಮ ತಗೊಂಡಿಲ್ಲ ಅನ್ನೋದು ನಮಗೆ ಸಂಶಯ ಮೂಡ್ತಾಯಿದೆ. ಕಾನೂನು ದೃಷ್ಟಿಯಲ್ಲಿ ದೇಶ ಒಂದೇ, ಕಾನೂನು ಒಂದೇನೆ, ಎಷ್ಟೇ ದೊಡ್ಡ ಪ್ರಭಾವಿಯಾಗಿರಲಿ. ಹಾಗಾಗಿ ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸಬೇಕು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಪೌರಾಯುಕ್ತರಾದ BC ಬಸವರಾಜ್ ಅವರಿಗೆ ಆದಷ್ಟು ಬೇಗ ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಒತ್ತಾಯಿಸಿ ಕಲ್ದೊಡ್ಡಿ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಯುಧಿಷ್ಠಿರ ಆಚಾರ್ಯ, ಪ್ರಸನ್ನ, ಹರೀಶ್, ಲಕ್ಷ್ಮಣ್ ಗೌಡ, ಲಿಖಿತ್, ಮಲ್ಲಿಕಾರ್ಜುನ್, ಕಾರ್ತಿಕ್, ಮಹೇಂದ್ರ, ವಿನುತಾ, ಹಾಷಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.